ಎಲ್ಲರೂ ಮಾಡ್ಕೋತೀರಿ. ಆದ್ರೂ ನಾವು 8 ಡಬ್ಬಿ 10 ಡಬ್ಬಿ 1 ಎಕರೆ ಕಡಿಯೋ ಬದ್ಲಿ 2 ಡಬ್ಬ್ಯಾಗ 1 ಎಕರೆ ಕಬ್ಬು ನಾಟಿ ಯಾಕೆ ಮಾಡಬಾರ್ದು? ನಾವು ಕಬ್ಬ ನಾಟಿ ಮಾಡೋದ್ನ ಏನೇನು ಗೊಬ್ಬರ ಕೊಡ್ಬೇಕ್ರಿ? ಫಸ್ಟ್ ಗೊಬ್ಬರ ನಮ್ಮ ಕಬ್ಬಿಗೆ ಜರ ಸಿಂಪಡಣೆ ಮಾಡಿದಂಗಾರ ನಮ್ಮ ಕಬ್ಬ ತಿಂಗಳದಾಗ ಕಮ್ ಸೆ ಕಮ್ 2 ಗಣಿಕೆ ಹೆಚ್ಚಿಗೆ ಹಿರಿದು ನಕ್ಕಿರಿ. ನೀವು ಜೀವಾಮೃತ ಮಾಡಿ ಹಾಕೋಬಹುದು, ಇಲ್ಲಂದ್ರೆ ಕೋಳಿ ಗೊಬ್ಬರ ತಂದು ನೀವು ಸಾಲ ಒಗದ ನೀವು ಇದನ್ನು ಪೂರ್ತಿ ಮಾಡ್ಕೋಬಹುದು. ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗೆ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋ ರೀ ಫುಲ್ ಇಂಟ್ರೆಸ್ಟೆಡ್ ಐತಿ, ಪೂರಾ ಕೊನೆ ತನಕ ನೋಡ್ರಿ. ಫಸ್ಟ್ ಕ್ಲಾಸ್ ಅನುಭವ ಬರ್ತೈತಿ, ಏನಾರ ಸ್ವಲ್ಪ ಐಡಿಯಾ ಸಿಗತೈತಿ. ಏನಂದ್ರೆ ಕಬ್ಬ ನಾಟಿ ಮಾಡಿದ್ರಿಂದ ಹಿಡ್ಕೊಂಡ ಅಪ್ ಟು ಕಬ್ಬ ಫ್ಯಾಕ್ಟ್ರಿ ಕಳಿಸುವವರೆಗೆ ನಾವು ಏನೇನು ಗೊಬ್ಬರ ಹಾಕಬೇಕು, ನನ್ನ ಹೊಲದಾಗ ಏನೇನು ಗೊಬ್ಬರ ಉಪಯೋಗ ಮಾಡ್ತನು, ನಾ ಹೆಂಗೆ ಹೆಚ್ಚಿಗೆ ಇಳುವರಿ ತಕ್ಕೋತನು ಅನ್ನೋದು ಈ ವಿಡಿಯೋದಾಗ ಹೇಳ್ಕೊಡ್ತೀನಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಅಂದ್ರೆ ನನ್ನ ಚಾನಲ್ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ. ಯಾಕೆ ಲೇಟ್ ಮಾಡ್ದ, ಶುರು ಮಾಡೋನು ಬರ್ರಿ. ನೋಡ್ರಿ, ನಾವು ಎಕರೆಕ 8-6 ಡಬ್ಬಿ ಗೊಬ್ಬರ ಕಡಿಯೋ ಬದ್ಲಿ ನಾವು 2 ಡಬ್ಬ್ಯಾಗ 1 ಎಕರೆಗೆ ಯಾಕೆ ನಾವು ತುಪ್ಪಿ ಗೊಬ್ಬರ ಅಡಿ ಗೊಬ್ಬರ ಕಡಿಬಾರ್ದು? ಸಾಲ ಗೊಬ್ಬರ ಎಲ್ಲೇರೆ ನಾವು ಉಪಯೋಗ ಮಾಡ್ರ, ಸಾಲ ಗೊಬ್ಬರ ಎಲ್ಲೇರೆ ನಾವು ಹಾಕ್ರ, ನಾವು ಅಡಿ ಗೊಬ್ಬರ ತುಪ್ಪಿ ಗೊಬ್ಬರ ನಾವು ಕಮ್ಮಿ ಖರ್ಚಿನ್ಯಾಗ ಒಟ್ಟ 2 ಡಬ್ಬಿ ಕತ್ತದಾಗ ನಾವು 1 ಎಕರೆ ಮುಗಿಸ್ಬಹುದ್ರಿ. ಅದಕ್ಕೆ ಯಾಕೆ ಈ ಮಾತು ನಮ್ಮ ರೈತ ಬಾಂಧವ್ರಿಗೆ ತಿಳಿಸಬಾರ್ದು? ಎಲ್ಲರೂ ಮಾಡ್ಕೋತೀರಿ. ಆದ್ರೂ ನಾವು 8 ಡಬ್ಬಿ 10 ಡಬ್ಬಿ 1 ಎಕರೆ ಕಡಿಯೋ ಬದ್ಲಿ 2 ಡಬ್ಬ್ಯಾಗ 1 ಎಕರೆ ಕಬ್ಬು ನಾಟಿ ಯಾಕೆ ಮಾಡಬಾರ್ದು? ಯಾಕ್ರಿ ವೀಕ್ಷಕರೇ, ಇನ್ನು ಕೇಳ್ರಿ ಮುಂದೆ ನಾವು ನಾಟಿ ಮಾಡುವ ಹೊತ್ನ್ಯಾಗ ನಾವು ಹೊಲ ಉಳುಮೆ ಮಾಡ್ಕೊಂಡು ನಾವು ಹಾಕುವಂಥ ಗೊಬ್ಬರ ಯಾವ್ಯಾವ್ದ ಮತ್ತು ಯಾವ್ಯಾವ ಟೈಮ್ದಾಗ ಯಾವ್ಯಾವ ಗೊಬ್ಬರ ಕೊಡಬೇಕು ಅನ್ನೋದು ಡಿಕ್ಲೇರ್ ಆಗಿ ಹೇಳ್ಕೊಡ್ತೇನೆ. ನಾವು ಕಬ್ಬ ನಾಟಿ ಮಾಡುವ ಹೊತ್ನ್ಯಾಗ ಬೀಜೋಪಚಾರ 100% ಮಾಡ್ಬೇಕ್ರಿ. ಬೀಜೋಪಚಾರ ಮಾಡಲಿಲ್ಲ ಅಂದ್ರೆ ನಮ್ಮ ಕಬ್ಬ ಸರಿಯಾಗಿ ಬೆಳೆದು ಬರೋದಿಲ್ಲ, ಕೀಟನಾಶಕ ಭಾಳ ಕಾಡ್ತಾವು. ಹಿಂಗಾಗಿ ನಾವು ಬೀಜೋಪಚಾರ ಮಾಡೋದು ಭಾಳ ಒಳ್ಳೇದ್ರಿ. ನಾವು ಬೀಜೋಪಚಾರ ಮಾಡ್ಕೋಬೇಕು. ಬೀಜೋಪಚಾರ ಏನ್ ಮಾಡ್ಕೋಬೇಕ್ರಿ? ಕಾರ್ಬನ್ ಡೈಜಿಮ ಇಲ್ಲಂದ್ರೆ ಕ್ಲೋರೋಪ್ಯಾರಿಪಾಸ, ಇವು 2ರಾಗ 1 ಬೇಕಾದ್ರೆ 2 ಕೂಡಿಸಿ ನಾವು ಬೀಜೋಪಚಾರ ಮಾಡೋದು ಒಳ್ಳೇದ್ರಿ. ಇದನ್ನ ಎಷ್ಟು ಮಾಡಬೇಕು ಏನು ಮಾಡಬೇಕು ನೀವು ಔಷಧ ಅಂಗಡಿಯಾಗ ಹೋಗಿ ಕೇಳಿ ತಗೊಂಡು ಮಾಡಿ ನೀವು ಬೀಜೋಪಚಾರ ಮಾಡ್ಕೋರಿ ರೈತ ಬಾಂಧವ್ರೆ. ನಾವು ಕಬ್ಬ ನಾಟಿ ಮಾಡೋದ್ನ ಏನೇನು ಗೊಬ್ಬರ ಕೊಡ್ಬೇಕ್ರಿ? ಫಸ್ಟ್ ಗೊಬ್ಬರ 1 ಚೀಲ DAP, 1 ಚೀಲ ಪೊಟ್ಯಾಶ್, 1 ಚೀಲ ಯೂರಿಯಾ. ಇದ್ರ ಜೋಡಿ ನಾವು ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋ ಜಾಬ ಕೊಡ್ಬೋದ್ರಿ. ಯಾಕಂದ್ರೆ ನಾವು ಅಚಾನಕ್ ನಾವು ಬೀಜೋಪಚಾರ ಮಾಡಲಿಲ್ಲ ಅಂದ್ರೆ ಕಾರ್ಬನ್ ಡೈಜಿಮ್ ಇತರಾಗ ಮಿಕ್ಸ್ ಮಾಡ್ಕೊಂಡು ನಾವು ಗೊಬ್ಬರ ಒಕ್ಕೋಬೇಕ್ರಿ. ಇದ್ರ ಜೋಡಿ ನಾವು ಮ್ಯಾಗ್ನೇಷಿಯಂ ಸಲ್ಫೇಟ್ 25 kg ಮಿಕ್ಸ್ ಮಾಡ್ಕೊಂಡ ಪೂರಾ ನಾವು ಸಾಲ್ಗೊಬ್ಬರ ಒಕ್ಕೊಂಡ್ ನಾವು ಕಬ್ಬ ನಾಟಿ ಮಾಡ್ಬೋದ್ರಿ ವೀಕ್ಷಕ್ರಿ. ಇದು ಪೈಲಾ ಸ್ಟೆಪ್ ಆತ್ರಿ. ಇನ್ನು 2ನೇ ಸ್ಟೆಪ್ನ್ಯಾಗ ಕಬ್ಬ ನಾಟಿ ಮಾಡಿದ 25ನೇ ದಿವಸಕ್ಕೆ 1 ಚೀಲ ಯೂರಿಯಾ ಕೊಟ್ಟ ನೀರು ಹಾಸ್ಬೇಕ್ರಿ. ಅದ 45ನೇ ದಿವಸಕ್ಕೆ 2 ಚೀಲ ಯೂರಿಯಾ ಕೊಟ್ಟ ಪಕ್ಕ ನಾವು ನೀರು ಹಾಸಿರ್ಬೇಕ್ರಿ ವೀಕ್ಷಕ್ರೆ. ಇನ್ನು 3ನೇ ಸ್ಟೆಪ್ ರೀ 60ನೇ ದಿವಸಕ್ಕೆ ಅಂದ್ರೆ 2 ತಿಂಗಳಿಗೆ ನಾವು 19 ಪ್ಲಸ್ ಜಿಬ್ರಾಲಿಕ್ ಆಸಿಡ್ 40ರಿಂದ 45 ml ಇವು 2 ಕೂಡಿಸ್ಕೇಸಿಂದ ನಾವು ನಮ್ಮ ಕಬ್ಬಿಗೆ ಸಿಂಪಡಣೆ ಮಾಡಬೇಕ್ರಿ. 4ನೇ ಸ್ಟೆಪ್ ಬಂದ್ಬಿಟ್ಟು 120ನೇ ದಿವಸ ಅಂದ್ರೆ 4 ತಿಂಗಳಿಗೆ ನಾವು ಇನ್ನು ಯಾವ ಗೊಬ್ಬರ ಕೊಡಬೇಕು? 4ನೇ ತಿಂಗಳಿಗೆ ನಮ್ಮ ಕಬ್ಬ ಹರಗಾಗ ಬಂದಿರ್ತತ್ರಿ. ಬೋದ್ ಮಾಡೋ ಟೈಮ್ ರೀ. ಬೋದ್ ಮಾಡುವಾಗ ಈ ಗೊಬ್ಬರ ಕೊಡ್ಬೇಕು. 1 ಚೀಲ DAP, 2 ಚೀಲ ಯೂರಿಯಾ, 1 ಪೊಟ್ಯಾಶಿ. ಇದ್ರ ಜೋಡಿ ಸಿಂಗಲ್ ಸೂಪರ್ ಫಾಸ್ಫೇಟ್ 1 ಚೀಲ ರೀ, ಕ್ಯಾಲ್ಸಿಯಂ ನೈಟ್ರೇಟ್ 10 kg, ಯೂಮಿಕ್ ಆಸಿಡ್ 5 kg. ಇದೆಲ್ಲ ಕೂಡಿಸಿ ನಾವು ಬೆಳಿಗ್ಗೆ ಕೊಟ್ಟ ನಾವು ಫಸ್ಟ್ ಕ್ಲಾಸ್ ಬೋದ್ ಮಾಡಿದಂಗಾರ ನಮ್ಮ ಕೆಲಸ ಮುಗಿತ್ರಿ. ಇದ್ರ ಮ್ಯಾಲೋತ್ತ ಇನ್ನೊಂದು ಸ್ವಲ್ಪ ಐತ್ರಿ, ಇದನ್ನೂ ಕೇಳ್ರಿ. 145ನೇ ದಿವಸಕ್ಕೆ ಅಂದ್ರೆ ಮಿನಿಮಮ್ 5 ತಿಂಗಳಿಗೆ ನಾವು ಏನ್ ಮಾಡ್ಬೇಕಂದ್ರೆ ರೀ, ಜಿಬ್ರಾಲಿಕ್ ಆಸಿಡ್ 40ರಿಂದ 45 ml 1 ಟ್ಯಾಂಕಿಗೆ, ಅದ್ರ ಜೋಡಿ 0.5234 ಮತ್ತು ಇದ್ರ ಜೋಡಿ 30 ಗ್ರಾಮ್ ಬೋರಾನ್. ಇದೆಲ್ಲ ಒಂದೊಂದು ಟ್ಯಾಂಕಿಗೆ ಇಷ್ಟು ಹಾಕಿ ನಾವು ಎಷ್ಟು ಟ್ಯಾಂಕ್ ಆಗದಲ್ಲ ಅಷ್ಟು ಟ್ಯಾಂಕ್ ಮಾಡಿ ನಮ್ಮ ಕಬ್ಬಿಗೆ ಜರ ಸಿಂಪಡಣೆ ಮಾಡಿದಂಗಾರ ನಮ್ಮ ಕಬ್ಬ ತಿಂಗಳದಾಗ ಕಮ್ ಸೆ ಕಮ್ 2 ಗಣಿಕೆ ಹೆಚ್ಚಿಗೆ ಹಿರಿದು ನಕ್ಕಿರಿ. ಇತರಾಗೇನು ಸಮಸ್ಯೆ ಮಾತು ಇಲ್ರಿ.
ಇಲ್ಲಿಗೆ ನಾವು ಕಬ್ಬಿಗೆ ಕೊಡುವಂಥ ಗೊಬ್ಬರ ಎಲ್ಲ ಮುಗಿತ್ರಿ. ನೀವೆಲ್ಲ ಕೇಳ್ಕೊಂಡ್ರಿ, ಇದು ನನ್ನ ಹೊಲಕ್ಕೆ ನಾ ಕೊಡುವಂಥ ಗೊಬ್ಬರ ರೀ. ನಿಮಗೆ ಹೆಂಗೆ ಬರ್ದಿಲ್ಲ, ನಿಮ್ಮ ಕಡೆ ನೀವು ಹೆಂಗೆ ಮಾಡ್ಕೋತಿರಲ್ಲ ಹಂಗೆ ಮಾಡ್ಕೋ ಕರ್ತವ್ಯ ನಿಮ್ಮದ್ರಿ. ನಾ ಮಾಡಿದ್ದ ಮಾಡ್ಬೇಕಂದ್ರೆ ಮಾಡ್ರಿ. ನಾ ಎಲ್ಲ ಈ ವಿಡಿಯೋದಾಗ ಹೇಳ್ಕೊಟ್ಟನ್ರಿ. ನೀವು ವಿಡಿಯೋದಾಗ ನೋಡ್ಕೊಳ್ರಿ, ನೀವು ಮುಂದೆ ಮಾಡ್ಕೊಳ್ರಿ. ಯಾಕಂದ್ರೆ ಈಗ ಬಿಸಿಲು ಟೈಮ್ ಐತ್ರಿ. ಬಿಸಿಲು ಟೈಮ್ದಾಗ ನೀರಿದ್ದವ್ರು ಮಾಡ್ಕೊಳ್ರಿ, ನೀರು ಇಲ್ದವ್ರ ಜರ ಹುಷಾರ್ಲೆ ಮಾಡ್ರಿ. ಯಾಕಂದ್ರೆ ಬಿಸಿಲು ಟೈಮ ಎಲ್ಲ ಕಾವು ತುಂಬತೈತಿ. ಏನಾರ ಬೆಳಿಗ್ಗೆ ಪ್ರಾಬ್ಲಮ್ ಮಾಡ್ಕೋಬಾರ್ದ್ರಿ. ಮತ್ತು ನಾ ಹೇಳುವಂಥದ್ದು ಹೇಳೇನ್ರಿ, ನೀವು ಮಳೆಗಾಲ ಟೈಮ್ಗೆ ಇಷ್ಟು ಗೊಬ್ಬರ ಹಾಕ್ಕೊಂಡು ನೀವು ನೀರು ಹೆಚ್ಚಿಗೆ ಇದ್ದವ್ರು ಮಾಡ್ಕೋಬೇಕಂತ ಹೇಳಿ ವಿಡಿಯೋದಾಗ ಹೇಳತ್ತೇನೆ ರೀ. ಇಷ್ಟಂತೂ ಎಲ್ಲ ಮುಗಿತ್ರಿ. ಇನ್ನು ಕಬ್ಬು ಬೆಳೆದು ಬರೋದ ಕಬ್ಬಿನ ಕೈ ಆಗತ್ತೆ ರೀ. ನಾವು ಹತ್ರ ಜೋಡಿ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೋತ ಹೋಗುದ್ರಿ. ಇನ್ನು ನಿಮಗೆ ಎಲ್ಲೇ ಬ್ಯಾಕ್ಟೀರಿಯಾ, ಕಣ್ಣಿಗೆ ಕಾಣದ ಸೂಕ್ಷ್ಮಾಣ ಜೀವಿಗಳ, ಮೈಕ್ರೋ ನ್ಯೂಟ್ರಂಟ ಇಂಥದ್ದೆಲ್ಲ ನಿಮಗೆ ಬೇಕಾದ್ರೆ ನೀವು ಜೀವಾಮೃತ ಮಾಡಿ ಹಾಕೋಬಹುದು. ಇಲ್ಲಂದ್ರೆ ಕೋಳಿ ಗೊಬ್ಬರ ತಂದು ನೀವು ಸಾಲ ಒಗದ ನೀವು ಇದನ್ನು ಪೂರ್ತಿ ಮಾಡ್ಕೋಬಹುದು. ಮೈಕ್ರೋ ನ್ಯೂಟ್ರಂಟ ಆದ ಈದ ಬ್ಯಾಕ್ಟೀರಿಯಾ ಇವೆಲ್ಲ ನಮಗೆ ಬೇಕಂದ್ರೆ ಕೋಳಿ ಗೊಬ್ಬರದಾಗ ಐತ್ರಿ. ಈ ಕೋಳಿ ಗೊಬ್ಬರ ಜರ ನಾವು ಹಾಕ್ರೆ ಸಣ್ಣ ತರುವಂಥ ಗೊಬ್ಬರಗಳು ಏನದವ್ರಲ್ಲ ಇದೆಲ್ಲ ತರೋದು ಬೇಕಾಗಿಲ್ಲ. ಇನ್ನೂ ನಿಮಗೆ ಇದನ್ನೂ ತರಕ ಆಗಲಿಲ್ಲ ಅಂದ್ರೆ ನೀವು ಜೀವಾಮೃತ ಮಾಡಿ ನಮ್ಮ ಕಬ್ಬಿಗೆ ಜರ ಟೈಮ್ ಬಿಟ್ಕೋತಿದ್ರೆ ನಮ್ಮ ಕಬ್ಬು ಪಕ್ಕ 40 ಮ್ಯಾಲೆ ಇಳುವರಿ ಕೊಡೋದು ನಕ್ಕಿರಿ. ನಾ ಇಷ್ಟು ಹೇಳ್ಬೇಕಾಗಿತ್ತು ರೀ. ಎಷ್ಟೋ ಜನ ನಮ್ಮ ರೈತ ಬಾಂಧವರು ಸರ್ 1 ಎಕರೆಗೆ ಹಾಕುವಂಥ ಗೊಬ್ಬರ ಎಷ್ಟು ಏನೇನು ಅಂತ ಕೇಳ್ತಾ ಇದ್ರು. ನೋಡ್ರಿ, ನನ್ನ ಹೊಲಗೆ ಹಾಕುವಂಥ ಗೊಬ್ಬರ ಇದೈತಿ. ಅದಕ್ಕೆ ನಿಮಗೆ ನಾ ಹೇಳಿದನ ಇದನ್ನು ಮಾಡ್ಕೊಳ್ದಿತ್ತು ಮಾಡ್ಕೊಡ್ರಿ. ಇಲ್ಲಂದ್ರೆ ನಿಮಗೆ ತಿಳಿದ ಪ್ರಕಾರ ಔಷಧ ಅಂಗಡಿಗೆ ಹೋಗಿ ನಿಮಗೆ ಎಂಥದ್ದು ಬೇಕಲ್ಲ ಅಂಥದ್ದು ನೀವು ತೊಗೊಂಡು ಬಂದ ನೀವು ಕಬ್ಬ ನಾಟಿ ಮಾಡ್ಬೋದ್ರಿ. ನೀವು ಕಬ್ಬಿನ ಇಳುವರಿ ತಕ್ಕೋಬಹುದ್ರಿ ವೀಕ್ಷಕರೇ. ಅದಕ್ಕಾಗಿ ವಿಡಿಯೋ ಮಾಡತ್ತಂದ್ರೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ. ಇದೇ ಇತ್ರಿ 1 ಎಕರೆ ಕಬ್ಬಿಗೆ ಹಾಕುವಂಥ ಗೊಬ್ಬರ ಇಷ್ಟ ರೀ. ಮತ್ತು ಇನ್ನೂ ಹೆಚ್ಚಿಗೆ ಗೊಬ್ಬರ ಅದು ಹಾಕಿ ಇನ್ನೂ ನೀವು ಹೆಚ್ಚಿಗೆ ಬೆಳೆಸ್ಕೋತಾನಂದ್ರೆ ಇನ್ನು ಮುಂದೆ ನೀವು ಯಾರಿಗಾರ ಚಲೋ ಅಂತ ರೈತರಿಗೆ ಕೇಳ್ಕೊಂಡ ಇನ್ನೂ ಹೆಚ್ಚಿನ ಪ್ರಮಾಣದಾಗ ನೀವು ಗೊಬ್ಬರ ಮಾಡ್ಕೊಂಡು ನಿಮ್ಮ ಇಳುವರಿ ತಕ್ಕೋರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನೆ ರೀ. ಹೋಗಿ ಬರ್ರಿ ರೈತ ಬಾಂಧವ್ರೆ. ಜೈ ಹಿಂದ್.